ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಡಿಟಿವಿ ಕರುನಾಡು. ಇಂದು ನಾವು ತಿಳಿದುಕೊಳ್ಳೋಣ ವೃಶ್ಚಿಕ ರಾಶಿಯವರಿಗೆ ಫೆಬ್ರವರಿ 2026 ಹೇಗಿರುತ್ತೆ. ಈ ಒಂದು ತಿಂಗಳು ನಿಮ್ಮ ಜೀವನವನ್ನೇ ತಿರುವು ಮಾಡಬಹುದು. ಕೆಲವರಿಗೆ ದೊಡ್ಡ ಲಾಭ, ಇನ್ನು ಕೆಲವರಿಗೆ ಕಠಿಣ ಪರೀಕ್ಷೆ. ಈ ವಿಡಿಯೋ ಕೊನೆವರೆಗೂ ನೋಡಿ, ಯಾಕಂದರೆ ಕೊನೆಯಲ್ಲಿ ಒಂದು ಮುಖ್ಯ ಎಚ್ಚರಿಕೆ ಪರಿಹಾರ ಹೇಳ್ಕೊಡ್ತೀವಿ. ವೃಶ್ಚಿಕ ರಾಶಿ ಒಟ್ಟಾರೆ ಭವಿಷ್ಯ. ಫೆಬ್ರವರಿ 2026 ವೃಶ್ಚಿಕ ರಾಶಿಯವರಿಗೆ ನಿರ್ಧಾರಗಳ ತಿಂಗಳಾಗಿರ್ತದೆ. ನೀವು ಈಗಾಗಲೇ ಮನಸ್ಸಿನೊಳಗೆ ಬಹಳ ವಿಷಯಗಳನ್ನು ಒತ್ತಿಡುತ್ತಿದ್ರೆ ಈ ತಿಂಗಳು ಅವಕ್ಕೆ ಉತ್ತರ ಸಿಗ್ತದೆ. ಶನಿ ಮಂಗಳ ಪ್ರಭಾವದಿಂದ ಕೆಲವೊಮ್ಮೆ ಕೋಪ ಹೆಚ್ಚಾಗಬಹುದು, ಆದರೆ ಗುರುಕೃಪೆಯಿಂದ ಸಹನೆ ಹಿಡಿದವರಿಗೆ ಭಾರಿ ಫಲ. ಉದ್ಯೋಗ ಮತ್ತು ವ್ಯವಹಾರ. ಉದ್ಯೋಗಸ್ಥರಿಗೆ ಹೊಸ ಜವಾಬ್ದಾರಿ, ಬಾಸ್ಗಳಿಂದ ಗಮನ, ವರ್ಗಾವಣೆ ಅಥವಾ ಪ್ರಮೋಷನ್ ಸೂಚನೆ. ಆದರೆ ಆಫೀಸ್ ಪಾಲಿಟಿಕ್ಸ್ಗೆ ದೂರ ಇರಿ, ನಿಮ್ಮ ಮಾತುಗಳೇ ನಿಮ್ಮ ಶತ್ರು ಆಗಬಹುದು. ವ್ಯವಹಾರಸ್ಥರಿಗೆ ಹಳೆಯ ನಷ್ಟ ಮರುಪಾವತಿ, ಹೊಸ ಗ್ರಾಹಕರು, ಪಾಲುದಾರಿಕೆಯಲ್ಲಿ ಒಪ್ಪಂದ. ಫೆಬ್ರವರಿ 12ರ ನಂತರ ಹಣದ ಹರಿವು ಉತ್ತಮವಾಗ್ತದೆ. ಹಣಕಾಸು ಸ್ಥಿತಿ ಈ ತಿಂಗಳು ಹಣ ಬರುತ್ತೆ, ಆದರೆ ಉಳಿಯುತ್ತಾ ಅನ್ನೋದೇ ಪ್ರಶ್ನೆ. ಹಳೆಯ ಸಾಲ ತೀರಿಸುವ ಅವಕಾಶ, ಅಚಾನಕ್ ಹಣದ ಲಾಭ, ಅನಗತ್ಯ ಖರ್ಚು, ಸಾಲ ಕೊಡೋದು ತಪ್ಪಿಸಿ. ಫೆಬ್ರವರಿ 18ರ ನಂತರ ಹೂಡಿಕೆಗೆ ಯೋಚಿಸಿ. ಪ್ರೀತಿ ಮತ್ತು ವೈವಾಹಿಕ ಜೀವನ. ಪ್ರೇಮಿಗಳೇ, ಈ ತಿಂಗಳು ನಿಮ್ಮ ಸಂಬಂಧ ಪರೀಕ್ಷೆಗೆ ಒಳಗಾಗ್ತದೆ. ಹಳೆಯ ಸಮಸ್ಯೆಯ ಮಾತುಕತೆಯಿಂದ ಬಗೆಹರಿಯುತ್ತೆ. ಸಂಶಯ ದೊಡ್ಡ ಶತ್ರು. ವಿವಾಹಿತರಿಗೆ ಆಗಿ ಪತಿ ಪತ್ನಿ ನಡುವೆ ಸಣ್ಣ ಅಸಮಾಧಾನ, ಆದರೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡ್ರೆ ಸಂಬಂಧ ಇನ್ನಷ್ಟು ಕೊನೆಗೊಳ್ಳುತ್ತದೆ. ವಿವಾಹಿತರಿಗಾಗಿ ಪತಿ ಪತ್ನಿ ನಡುವೆ ಸಣ್ಣ ಅಸಮಾಧಾನ, ಆದರೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡ್ರೆ ಸಂಬಂಧ ಇನ್ನಷ್ಟು ಗಟ್ಟಿಯಾಗ್ತದೆ. ಆರೋಗ್ಯದಲ್ಲಿ ನಿರ್ಲಕ್ಷ್ಯ ಬೇಡ. ತಲೆನೋವು, ರಕ್ತದೊತ್ತಡ, ನಿದ್ರಾಹೀನತೆ, ಯೋಗ, ಪ್ರಾಣಾಯಾಮ. ಇನ್ನು ಉಪ್ಪು ಎಣ್ಣೆ ಕಡಿಮೆ, ರಾತ್ರಿ ತಡವಾಗಿ ಮಲಗೋ ತಪ್ಪಿಸಿ. ವಿಶೇಷ ದಿನಗಳು ಫೆಬ್ರವರಿ 5, ಫೆಬ್ರವರಿ 14, ಫೆಬ್ರವರಿ 22. ಈ ದಿನಗಳಲ್ಲಿ ಹೊಸ ಕೆಲಸ, ನಿರ್ಧಾರ, ಪ್ರಯಾಣ ಶುಭವಾಗಿರುತ್ತೆ. ಪರಿಹಾರ ಮತ್ತು ಎಚ್ಚರಿಕೆ. ಪ್ರತಿ ಮಂಗಳವಾರ ಓಂ ನಮಃ ಶಿವಾಯ 108 ಬಾರಿ ಮಂತ್ರವನ್ನು ಜಪಿಸಿ. ಕೆಂಪು ಬಣ್ಣದ ವಸ್ತು ದಾನ ಮಾಡಿ. ನಾಗದೇವರ ಪೂಜೆ ಶುಭವಾಗುತ್ತೆ. ಕೋಪದ ಮಾತು ಜೀವನದ ಅವಕಾಶ ಕಳಿಸಬಹುದು. ಸಹನೆ ಹಿಡಿದವನೇ ಗೆಲ್ಲೋದು ಈ ತಿಂಗಳು. ಕೊನೆಯ ಮಾತು, ವೃಶ್ಚಿಕ ರಾಶಿಯವರೇ, ಫೆಬ್ರವರಿ 2026 ನಿಮ್ಮ ಶಕ್ತಿ ಪರೀಕ್ಷೆ ಮಾಡುವ ತಿಂಗಳು. ನೀವು ಧೈರ್ಯದಿಂದ ನಡೆದ್ರೆ ಮಾರ್ಚ್ನಲ್ಲಿ ಭರ್ಜರಿ ಯಶಸ್ಸು ನಿಮ್ಮದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ವೃಶ್ಚಿಕ ಅಂತ ಬರೀರಿ. ಡಿಟಿವಿ ಕರುನಾಡು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.